ಕರ್ನಾಟಕದಲ್ಲಿ ಬಿಜೆಪಿ ಸದ್ಯದ ಮಟ್ಟಿಗೆ ವಿರೋಧ ಪಕ್ಷವಾಗಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಸೂಕ್ತ ರೀತಿಯಲ್ಲಿ ಕಟ್ಟಿಹಾಕುವಲ್ಲಿ ವಿಫಲವಾಗ್ತಿದೆ. ಯಾವ ಪ್ರತಿಭಟನೆಯಲ್ಲೂ ಗಟ್ಟಿತನವಿಲ್ಲ. ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪವಿದ್ರೂ ಕೂಡ ಅದರ ವಿರುದ್ಧ ಸರಿಯಾಗಿ ಹೋರಾಟ ಮಾಡುವಲ್ಲಿ ವಿಫಲ ಆಗ್ತಿದೆ. ಗಟ್ಟಿಯಾಗಿ ಮಾತಾಡೋರೆಲ್ಲ ಬಿಜೆಪಿಯಿಂದ ಆಚೆ ಹೋಗಿದ್ದಾರೆ. ಅದರಲ್ಲಿ ಶಾಸಕ ಯತ್ನಾಳ್ ಕೂಡ ಒಬ್ರು. ಈಗ ಯತ್ನಾಳ್ ಏಕಾಂಗಿಯಾಗಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತಿದ್ದಾರೆ. ಬಿಜೆಪಿ ಕರೆದ್ರೆ ಹೋಗ್ತೇನೆ, ಇಲ್ಲ ಅಂದ್ರೆ ನಾನೇ ಜೆಸಿಬಿ ಪಕ್ಷ ಕಟ್ತೀನಿ ಅಂತಿದ್ದಾರೆ. ಮುಂದೆ ನಾನೇ ಸಿಎಂ ಆಗ್ತೀನಿ, ದೇಶಕ್ಕೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗ್ತಾರೆ, ಹಿಂದೂಗಳ ಮೇಲೆ ಗಣಪತಿ ಕಲ್ಲು ಎಸೆದ್ರೆ ಅವರನ್ನು ರೋಡಲ್ಲಿ ನಿಲ್ಲಿಸ್ತೀವಿ ಅಂತ ಅಧಿಕಾರಕ್ಕೆ ಬರೋ ಮುನ್ನವೇ ಜೋಶ್ನಲ್ಲಿ ಮಾತಾಡಿದ್ದಾರೆ. ದೇವಸ್ಥಾನಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ಆದ್ರೆ ರಕ್ಷಣೆ ಮಾಡುವಂತ ಕಾನೂನು ಬಹಳ ಸೂಕ್ಷ್ಮ ಇದೆ. ನಾವು ಹೇಳ್ತೀವಿ ಇದು ಜಾತ್ಯತೀತ ರಾಷ್ಟ್ರ, ಎಲ್ಲಾನು ಕತ್ತಿ ಹೊಡಿತೀವಿ, ಆದ್ರೆ ಆ ಪರಿಸ್ಥಿತಿ ಇಲ್ಲ ಈ ದೇಶದಾಗ. ನಾವು ನಮ್ಮ ದೇವಸ್ಥಾನಗಳ ಜೊತೆಗೆ ನಮ್ಮ ಸನಾತನ ಧರ್ಮ, ನಮ್ಮ ದೇಶ ಉಳಿಸುವಂಥ ಕೆಲಸನೂ ಇವತ್ತು ನಾವು ಎಲ್ಲರೂ ಕೂಡಿ ಮಾಡಬೇಕಾಗಿದೆ. ಅದಕ್ಕೆ ನಾವು ಜಾಗೃತರಾಗಬೇಕಾಗಿದೆ. ನೋಡ್ರಿ, ಸುಮ್ಮನೆ ಹೋಗುವಂಥ ಹಿಂದೂ ಧರ್ಮದ ಕಾರ್ಯಕ್ರಮಗಳ ಮೇಲೆ ಕಲ್ಲು ಒಗೆದು ಉಗುಳೋದು ಇವತ್ತೆಲ್ಲ ಮಾಡ್ತಾರೆ. ಇವತ್ತು ನೋಡ್ತಿರಲಿಲ್ಲ, ಇವತ್ತೇ ನಿನ್ನೆ ನೋಡಿದ್ರೆ ಯಾವುದೋ ಒಂದು ಊರಿನಲ್ಲಿ ಮೂರ್ತಿ ಭಗ್ನ ಮಾಡುವಂಥದ್ದು, ನಿನ್ನೆ ಚಿಕ್ಕಮಗಳೂರಲ್ಲಿ ಮನೆಗೆ ಕಲ್ಲು ಹೊಡೆಯುವಂಥದ್ದು. ಈ ಕಲ್ಲು ಹೊಡೆಯುವ ಕೈಗಳೇನದಾವಲ್ಲ, ಈ ಕೈಗಳಿಗೆ ಸರಿಯಾದ ಬುದ್ಧಿ ಕಲಿಸುವಂಥವ್ರು ಈ ರಾಜ್ಯದಲ್ಲಿ ಮತ್ತೆ ಈಗ ಒಂದು ಅಧಿಕಾರ ಬರಬೇಕಾಗಿದೆ. ಇಲ್ಲಾಂದರೆ ನಾವು ಕಟ್ಟಿದಂಥ ಗುಡಿ ಗುಂಡಾರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇವತ್ತು ನೋಡ್ರಿ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆನೇ ಇಲ್ಲ. ಸಾವಿರಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಭಾರತದಲ್ಲಿ ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿ ಅವರು ಬರೆದ್ರು. ಮಹಾಭಾರತ ಯಾರು ಬರೆದ್ರು? ವೇದವ್ಯಾಸರು ಬರೆದ್ರು. ಭಾರತದ ಸಂವಿಧಾನ ಯಾರು ಬರೆದ್ರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅವರೊಂದು ಮಾತಾಡ್ತಾರೆ ಆಕಾಶವಾಣಿ ಒಳಗೆ. ಅಂದರೆ ನಮ್ಮ ದೇಶದಲ್ಲಿ ಜಾತಿಯಿಂದ ಎತ್ತರ ವ್ಯಕ್ತಿ ಆಗುವುದಿಲ್ಲ, ಅವನ ಕಾಯಕದಿಂದ ಇವತ್ತು ಮಹರ್ಷಿ ವಾಲ್ಮೀಕರು ಇಡೀ ಭಾರತದ ಒಬ್ಬ ಶ್ರೇಷ್ಠ ಒಬ್ಬ ಪೂಜ್ಯರಾದರು. ವೇದವ್ಯಾಸರು, ಗಂಗಾ ಮತಸ್ಥರು, ಅವರು ಮಹಾಭಾರತವನ್ನು ಸೃಷ್ಟಿ ಮಾಡಿದ್ರು, ಬರೆದರು. ನಮ್ಮ ದೇಶದ ಸಂವಿಧಾನ ಬರಲಿಕ್ಕೆ ಭಾಳ ಮಂದಿದ್ರು, ಆದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಆ ಸಂವಿಧಾನ ಬರೆಯುವಂಥ ಅವಕಾಶವನ್ನು ಈ ದೇಶದಲ್ಲಿ ಸಿಕ್ತು. ಉಡುಪಿಯಲ್ಲಿ ಬೇರೆ ಜಾತಿಯವರಿಗೆ ಒಳಗೆ ದರ್ಶನಕ್ಕೆ ಬಿಡ್ತಿದ್ದಿಲ್ಲ. ಅಂದರೆ ಸಂತ ಕನಕದಾಸನ ಭಕ್ತಿಗೆ ಕೃಷ್ಣ ಹೊಳ್ಳಿ ನಿಂತಿರ್ತಾನೆ. ನಾವೇನಾದ್ರು ಒಂದು ವ್ಯಾಪ್ತಿ ಮಾಡಿಕೊಂಡಿರ್ಬೇಕು ದೇವರಿಗೆ, ಆ ಕೃಷ್ಣನೇ ಹೊಳ್ಳಿ ನಿಂತು ಆ ಕಿಂಡಿಯಿಂದ ಸಂತ ಕನಕದಾಸನಿಗೆ ದರ್ಶನ ಕೊಡ್ತಾನಂದರೆ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಶ್ರೇಷ್ಠತೆ ಅನ್ನುವಂಥದ್ದು ಜಾತಿ ಆಧಾರದ ಮೇಲಿಲ್ಲ. ಅವ್ರು ಮಾಡುವಂಥ ಭಕ್ತಿ, ಅವ್ರು ಮಾಡುವಂಥ ಕಾಯಕದ ಮೇಲೆ ಇವತ್ತು ನಮ್ಮ ಸನಾತನ ಧರ್ಮ ನಿಂತಿದೆ ಅನ್ನೋಂಥ ಮಾತು ಹೇಳಿ ಇವತ್ತು ಮಾನಪ್ಪಣ್ಣ ವಜ್ರನವ್ರು ಹೇಳಿದ್ರು, ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನ ಕಳಿಸ್ಬೇಕಂತ ಎಲ್ಲರದ್ದು ಬೇಡಿಕೆ. ಅವರ ಬದಲಿಗೆ ಪರ್ಯಾಯ ಯಾರಪ್ಪ ಅಂದ್ರೆ ನನ್ನನ್ನು ಕಳಿಸಿದ್ವಿ ಅನ್ನೋಂಥ ಮಾತು ಹೇಳಿದ್ರು. ನಾನು ಅವರ ಪರ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯೋಗಿ ಆದಿತ್ಯನಾಥರು ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಮುಂದೆ ಯಾರಾಗೋರಪ್ಪ ಈ ದೇಶದ ಪ್ರಧಾನಮಂತ್ರಿ? ಯೋಗಿ ಆದಿತ್ಯನಾಥರೇ ಆಗೋರು. ಯಾರು ಬೇಕಾದವ್ರು ಲಗಾವಡಿಲಿ, ಬೇಕಾದಷ್ಟು ಪಾರ್ಲಿಮೆಂಟ್ನಾಗ ಬೇಕಾದಷ್ಟು ದಾಂಧಲೆ ಮಾಡಲವು, ಅವು ಯಾವ ಆಗುವುದಿಲ್ಲ, ಆಗುವಂಥ ಯೋಗ್ಯತೆ ಇಲ್ಲ. ನರೇಂದ್ರ ಮೋದಿ ನಂತರ ದೇಶದ ಪ್ರಧಾನಿ ಆಗಲಿಕ್ಕೆ ಯೋಗ್ಯ ಅಂತಾನೆ ಬೇಕೀಗ. ಯಾವಾಗಲೂ ಜೆಸಿಬಿ ಪಾರ್ಟಿ ಬೇಕಾಗೈತಿ ದೇಶನಾಗ. ಬರೇ ನಾನು ಕಠಿಣ ಕ್ರಮ ಕೈಗೊಳ್ತೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರಲಿ, ಸಹಬಾಳ್ವೆ ಮಾಡ್ರಿ ಅಂದ್ರೆ ಅವ್ರು ಇರುವುದಿಲ್ಲ. ಬರೋಬ್ಬರಿ
ಗಜ್ಜ ಗಣಾಸದಾಗನೇ ಬರೋಬ್ಬರಿ ಇರ್ತಾರೆ. ಉತ್ತರ ಪ್ರದೇಶದಾಗ ಯಾಕಿತ್ತು, ಈ ಕರ್ನಾಟಕದಾಗೂ ಅದೇ ಬೇಕಾಗಿದೆ. ಕೆಲವು ಮಂದಿ ಕಸಿವಿಸಿ ಹಾಕ್ಬೋದು, ಆಗಲಕ್ಕ. ನಮ್ದಂತೂ ಹಿಂಗೆ ಡೈರೆಕ್ಟ್ ನೋಡಿ, ನಾವೇನು ಮತ್ತೊಬ್ಬರಿಗೆ ಕೆಟ್ಟ ಮಾಡೋದಿಲ್ಲ. ನಮ್ಮ ಗುಡಿ ಕಲ್ಲು ಹೋಗೋದ್ರೆ ನಿಮ್ಮ ಮನೆ ಕಲಾಸ ಅಷ್ಟೇ. ಗಣಪತಿ ಕಲ್ಲು ಬಿದ್ದು ಅಂದ್ರೆ ಈಗಂತೂ ಎಲ್ಲ ಸಿ ಕ್ಯಾಮ್ರಾದ ಯಾವ್ಯಾವ ಕಲ್ಲು ಹೋಗೋದಲ್ಲ, ಅವನು ಅವು ಯಾವ ಓಣ್ಯಾಗ ಇದೆ ಆ ಮನೆಗೆ ಹೋಗಿ ಹೋಗಿ ಹಡ್ಡಿ ತೆಗೆದು ರೋಡ್ ಬ್ಯಾಗ ನಿಂದಿರಿಸೋದಕ್ಕೆ ನಾವು ಉಳಿತೀವಿ. ಇವತ್ತು ಹೆಂಗಾಗಿದೆ ನೋಡ್ರಿ, ಬೆಂಗಳೂರಿನಲ್ಲಿ ಬಾಂಗ್ಲಾದಿಂದ ಬಂದಂಥವ್ರು ಚಾಲೆಂಜ್ ಮಾಡ್ತಾರೆ ನಮ್ಮ ದೇಶದ ನಾಗರಿಕರಿಗೆ. ನಮ್ಮಲ್ಲಿ ದುಡಿಲಾಕ ಬಂದವ್ರಿಗೆ ಇಟ್ಟು ಸೊಕ್ಕಿದೆ ಅಂದರೆ, ನಮ್ಮ ಧರ್ಮ ಉಳಿಬೇಕಾದ್ರೆ ಇವತ್ತು ನಾವೆಲ್ಲ ಒಂದಾಗಬೇಕು. ನಾವು ಜಾತಿ ಮತ ಪಂಥ ಬಿಟ್ಟು ಭಾರತ ಗಟ್ಟಿಯಾಗಿ ಉಳಿದ್ರೆ ಮಾತ್ರ ನಾವು ಸುರಕ್ಷಿತ ಇರ್ತೀವಿ. ಇಂಥೆಲ್ಲ ದೇವಸ್ಥಾನಗಳನ್ನು ಕಟ್ತೀವಿ, ಮುಂದೆ ಅದನ್ನು ರಕ್ಷಣೆ ಮಾಡೋಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಇವತ್ತೇನು ನಮ್ಮ ಮಾನಪಣ್ಣ ವಜ್ಜಲೂರು ನಾಗದೇವತೆಯ ಒಂದು ಅವತಾರನೆ, ಯಾರೋ ನಮ್ಮ ವೀರ ನಾಗಮ್ಮ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಬರೋ ಮುಂದೆ. ಸಾಕಷ್ಟು ಸರ್ಪದೋಷ ಅಂತ ಕರಿತೀವಿ ನಾವು ಹೋಗಿ ಎಲ್ಲಿ ಅದನ್ನು ಮುಕ್ತಿ ಮಾಡ್ಕೊಂಡು ಬರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾವು ಯಾರಿಗೆ ಹೇಳ್ತಾರೆ ನಿಮಗೆ ಸರ್ಪದೋಷ ಇದೆ ಅಂತೇಳಿ. ಹಂಗೆ ನಮ್ಮ ಮಾನಪಣ್ಣ ವಜ್ಜಲವರಿಗೂ ಸಹಿತ ಆ ದೇವಿಯ ಆಶೀರ್ವಾದ ಆಗಲಿ ಅಂತ ಹೇಳಿ ಆ ದೇವಸ್ಥಾನವನ್ನು ಕಟ್ಟೋದ್ರ ಮೂಲಕ ನೋಡಿ, ಇಂಥ ಒಂದು ಸಣ್ಣ ಹಳ್ಳಿಯೊಳಗೆ ಅವರೇನು ಕಟ್ಟಿದ್ದಾರೆ ಅದು ಅಷ್ಟೇ ಅಲ್ಲ, ಅಲ್ಲಿರುವಂಥ ಎಲ್ಲ ಬಡವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅವರು ಮನೆ ಕಟ್ಟಿಕೊಟ್ಟು ಯಾರೂ ಸಹ ಶಾಪ್ ಕೊಡಬಾರ್ದು. ಯಾವುದೇ ಒಬ್ಬ ಬಡವ ಅಲ್ಲಿರೋನಿಗೂ ತೊಂದರೆ ಆಗಿರಬಾರ್ದು, ದೇವಸ್ಥಾನವೂ ಆಗಿರಬೇಕು. ತಮ್ಮ ಕುಟುಂಬದ ಋಣ, ದೇವ್ರಿಗಿಂತ ನಾವು ಯಾರೂ ಹೆಚ್ಚಿನವರಿಲ್ಲ. ನಮ್ಮ ಮನೆ ದೇವರತ್ತೆ ನಾವು ಕರಿತೀವಿ. ನಾವು ಮೂಲ ಮನೆ ದೇವರ ಸೇವೆ ಮಾಡುವಂಥ ಕೆಲಸ ಮಾಡಿದಾಗ ಮಾತ್ರ ನಮಗೆ ಶಾಂತಿ ನೆಮ್ಮದಿ, ನಮ್ಮ ಕುಟುಂಬದಲ್ಲಿ ಸಹ ಒಂದು ರೀತಿ ವಾತಾವರಣ ಒಳ್ಳೆಯದಾಗ್ತದೆ ಅನ್ನೋಂಥ ದೃಷ್ಟಿಯಿಂದ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೂ ಇದಕ್ಕೆ ಆಹ್ವಾನ ಕೊಟ್ಟಿದ್ರು. ನಾವೆಲ್ಲ ಕೂಡಿ ನಮ್ಮ ಮಾನಪಣ್ಣ ವಜ್ಜಲವ್ರಿಗಿನ್ನೂ ರಾಜ್ಯದ ಅಂತಾರಾಜ್ಯದ ಒಬ್ಬ ಒಳ್ಳೆಯ ಗುತ್ತಿಗೆದಾರ ಆಗಲಿ, ಕರ್ನಾಟಕದಲ್ಲಿ ಸಹ ಮುಂದಿನ ದಿವಸಗಳಲ್ಲಿ ಎಲ್ಲ ನಮ್ಗೆ ಒಳ್ಳೆಯ ಭವಿಷ್ಯ ಇದೆ. ಯಾರೂ ಏನು ಗಾಬರಿ ಆಗ್ತದೆ ಅವಶ್ಯ ಬಿ ವಿ ನಾಯಕರಿಗೆ ನಮಗೆ ನಾವು ಮುಂದಿನ 2028 ನಾವೆಲ್ಲ ಒಳಗೆ ಇರ್ತೀವಿ, ಸಚಿವ ಸಂಪುಟದಾಗೆ ಇರ್ತೀವಿ, ಯಾರೂ ಹೊರಗಿರೋದಿಲ್ಲ. ನಮ್ಮ ಸರ್ಕಾರ ಬರ್ತಂದ್ರೆ ಅದು ಬೇರೆ ಇರ್ತದೆ. ನಾ ಹೇಳಿಲ್ಲ, ನಾ ಮೊನ್ನೆ ವಿಧಾನಸಭೆದಾಗೆ ಹೇಳಿದೆ, ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಏನು ಮಾಡೋರು ಇದ್ದೀರಿ, ಎಷ್ಟು ರೊಕ್ಕ ತೊಗೊಂಡು ಎಷ್ಟು ಲೂಟಿ ಮಾಡಿ ಏನು ಮಾಡೋರು ಇದ್ದೀರಿ. ಅವ್ರು ಯಾರು ಮನೆ ತಿರ್ಕೊಂಡ್ರೆ ಅಜಿತ್ ಪವಾರ್ 1 ಲಕ್ಷ ಕೋಟಿ ರೂಪಾಯಿ ಮನುಷ್ಯ ಅಂತ ಎಲ್ಲೋ ವಿಮಾನದಾಗ ಬಿದ್ದ ಕಳಸಾಗಿ ಹೋದ. ಅವ್ನು ಹಣ ಸಿಗಲಿ ಬರೀ ವಾಚ್ ಮ್ಯಾಗ. ಅದರ ಈಗಂತೂ ನಾನು ನನ್ನ ಮುಂದಿನ ಜೀವನ ಇನ್ನೇನು ಭಾಳ ವರ್ಷ ಇರುವುದಿಲ್ಲ, ಇನ್ನೊಂದು 10-15 ವರ್ಷ ಐತೆ ಅಟ್ಟೆ ಗ್ಯಾರಂಟಿ. ಒಟ್ಟು ಚಲೋ ಮಾಡೇ ಹೋಗೋದು, ರೊಕ್ಕ ತಿನ್ನುವುದಿಲ್ಲ ಡಾಕ್ಟ್ರು. ಜನರಿಗೆ ಒಳ್ಳೇದು ಮಾಡಿ, ಜನ ನೆಮ್ಮದಿದ್ರೆ ಸಾಕು. ಅವಾಗಲೇ ಒಬ್ಬ ರಾಜಕಾರಣಿ. ನಾವೆಲ್ಲ ರಾಜಕಾರಣ ಮಾಡಿ ನಾನು 6 ಸಲ ಆರ್ಚ್ ಬಂದೀನಿ, 3 ಸಲ ಬಿದ್ದೀನಿ. ಹಾಗೆ ಕೆಡಬೇಕಂತ ಅಡ್ಡಾಡ್ತಾರ, ಹಾಗೆ ಗುದ್ದಾಡಿ ಮತ್ತೆ ಆರಿಸ್ಬಿಡ್ತೀನಿ. ಜನರ ಶಕ್ತಿ ಮುಂದೆ ಇವತ್ತು ಇಡೀ ರಾಜ್ಯ ನೋಡ್ರಿ. ನಿನ್ನೆ ಕರಾವಳಿ ಭಾಗದಾಗ ಹೋಗಿದ್ದೆ, ಸುಮಾರು 2 ದಿವಸ ಇದ್ದೆ. ಅಲ್ಲೆಲ್ಲ ಶೃಂಗೇರಿ ಮಠಕ್ಕೆ ಹೋಗಿದ್ದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಂಜುನಾಥನ ದರ್ಶನ ತಗೊಂಡು ಅವರೆಲ್ಲ ಒಂದೇ ಆಶೀರ್ವಾದ ಮಾಡಿದ್ರೆ ನನಗೆ, ನೀನು 28ರಾಗ ಒಂದು ದೊಡ್ಡ ಜಾಗದಾಗ ಕುಂದಿರ್ಬೇಕು, ನಮ್ಮ ಸನಾತನ ಧರ್ಮ ಉಳಿಸ್ಬೇಕು, ಎಲ್ಲ ಸನಾತನ ಧರ್ಮದ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕನ್ನೋಂಥ ಆಶೀರ್ವಾದ ಅವ್ರು ಮಾಡಿದ್ರು. ನಾ ಏನೂ ಕೇಳಿರಲಿಲ್ಲ, ಯಾಕಂದರೆ ಎಲ್ಲರೂ ಮನಸ್ಸಿನಾಗ ಬಂದ್ಬಿಟ್ಟಿದೆ.
ಸನಾತನ ಧರ್ಮ ಯಾರು ರಕ್ಷಣೆ ಮಾಡ್ತಾರೆ, ಯಾರು ನಮ್ಮ ಧ್ವನಿಯಾಗಿರ್ತಾರೆ, ಆ ರೀತಿ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಆಗುವಂಥ ಕಾಲದಲ್ಲಿ ನಮ್ಮ ಮಾನಪ್ಪಣ್ಣ ವಜ್ಜಲವರು ಸಹಿತ 7 ದಿವಸದಿಂದ ನೀವೆಲ್ಲ ಈಗೆಲ್ಲ ಮುಂದಿನ ಮುನ್ಸಿಪಲ್ ಪಾರ್ಟಿ ಸಲ ಕೊಡ್ತೀರಿ, ಅದು ನಮ್ದು ಆದ್ಮ್ಯಾಗಿನ ಮುನ್ಸಿಪಲ್ ಪಾರ್ಟಿ ಆಗೋದು. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡುವಂಥ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಂದಿನ ದಿವಸಗಳಲ್ಲಿ ಇರಲಿ. ಕರ್ನಾಟಕದಲ್ಲಿ ಒಂದು ಹೊಸ ಅಧ್ಯಾಯವನ್ನು ನಾವೆಲ್ಲರೂ ಕೂಡಿ ಪ್ರಾರಂಭ ಮಾಡೋಣ. ಸನಾತನ ಧರ್ಮ ಉಳಿಸೋಣ.